ನಮಸ್ತೆ ಅನ್ಶು ಅಶೋಕ್ ಹೆಗಡೆ. ದಾದಾ ಮಿಸ್ಟರ್ ಹೆಗ್ಡೆ. ಯೂಶಲಿ ಕೌನ್ಸಿಲಿಂಗಿಗೆ ಬಂದಾಗ ದೇರ್ ಇಸ್ ಒನ್ ಪಾಯಿಂಟ್ ವಿಚ್ ಆಲ್ವೇಸ್ ಅರೈಸಸ್ ಇನ್ ಅ ಕಪಲ್ ಅಂದರೆ ಇಟ್ಸ್ ಅ ಬಿಹೇವಿಯರ್. ಆ್ಯಕ್ಚುಲಿ ಇಟ್ಸ್ ಕಾಲ್ಡ್ ಇಮೋಷನಲ್ ಇಮೆಚ್ಯೂರಿಟಿ ಅಂತ. ದೇರ್ ಆರ್ ಡಿಫ್ರೆಂಟ್ ಸೈನ್ಸ್ ಆಫ್ ಇಟ್. ಒಂದು, ದಟ್ ಪರ್ಸನ್ ಹೂ ಇಸ್ ಬಿಹೇವಿಂಗ್ ದಟ್ ವೇ completely go in a ghost zone. That means they don't speak. ಅವ್ರನ್ನ ಎಕ್ಸ್ಪ್ರೆಸ್ಸೇ ಮಾಡಲ್ಲ, ಏನು ಹೇಳಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇಲ್ಲ ಅಂತಂದ್ರೆ ಇದು ಬಿಕಮ್ ರೆಬಲ್ ಅಂತಂದ್ರೆ ಸೆಲ್ಫ್ ಸೆಂಟರ್ಡ್ ಮಾಡ್ಕೊಂಡ್ಬಿಡ್ತಾರೆ. ಏನೇ ಪ್ರಾಬ್ಲಮ್ ಇದ್ರೂನು. ಸೊ ಬಿಕಾಸ್ ದೇ ಡೋಂಟ್ ಹ್ಯಾವ್ ಆನ್ಸರ್ ಫಾರ್ ಇಟ್. ಸೊ ಏನಂತಂದ್ರೆ ಹೌದು, ಯಾವಾಗ್ಲೂ ನಾನೇ ಅದರಲ್ಲಿ ನಾನೇ ಅನ್ಕೊಂಡು ನಂದೇ ಮಿಸ್ಟೇಕು ಅಂತ ದೇ ವಿಲ್ ಸ್ಟಾರ್ಟ್ ಬಿಹೇವಿಂಗ್ ಆಸ್ ಅ ರೆಬಲ್ ಪರ್ಸನ್. ಇನ್ನೊಂದು ಏನಂತಂದ್ರೆ ದೇ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಇನ್ ಎನಿ ರಿಗಾರ್ಡ್ಸ್. ಅದನ್ನ ರಿಸಾಲ್ವ್ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ ಅವ್ರಿಗೆ. ಸೊ ದಿಸ್ ಇಸ್ ಆಕ್ಚುಲಿ ರಿಲೇಟೆಡ್ ವಿತ್ ದ ಡಿಪ್ರೆಷನ್ ಆಲ್ಸೋ, ಎನ್ಸೈಟಿ ಆಲ್ಸೋ. ಸೊ ಯೂಶಲಿ ಇದು ಏನಂದ್ರೆ ಇಟ್ ಹ್ಯಾಪನ್ಸ್ ಬಿಟ್ವೀನ್ ದ ಕಪಲ್ ಅರೌಂಡ್ 35-45 ಆ ಏಜ್ ಗ್ರೂಪ್ ಅಲ್ಲಿ ಇದು ಜಾಸ್ತಿ ಆಗುತ್ತೆ. See, that kind of a behavior, when you don't resolve things then and there, pile up ಆದಾಗ, we have told in beginning also, like when we started our vlogs, our time allinu we have raised one point where when you don't dissolve a fight or ನೀವು ಅದರ ಬಗ್ಗೆ ಮಾತಾಡೋಕೆ ಇಷ್ಟನೇ ಇಲ್ಲ, ನೀವು ಅದನ್ನ pile up ಆಗಕ್ಕೆ ಬಿಡ್ತಾ ಇದ್ರೆ, this kind of a behavior will happen in one of the partner. Okay, ಇಬ್ಬರಲ್ಲಿ ಆಗತ್ತೆ. ದಟ್ ಇಸ್ ಅ ವೆರಿ ರೇರ್ ಚಾನ್ಸಸ್, ಬಿಕಾಸ್ ವೆನ್ ಇಟ್ ಗೋಸ್ ಫಾರ್ ಬೋತ್ ಎಂಡ್ಸ್ ದೆನ್ ಡೆಫಿನೆಟ್ಲಿ ಯು ನೀಡ್ ಅ ಕೌನ್ಸಿಲರ್ ಟು ಸಾರ್ಟ್ ಇಟ್ ಔಟ್. ಬಟ್ ವೆನ್ ಇಟ್ ಇಸ್ ಬಿಟ್ವೀನ್ ಒನ್ ಪರ್ಸನ್, ಲೈಕ್ say suppose I am behaving that way, then he should understand those emotions and talk it out in a very polite manner. ನೀವು ಇಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದಾರೆ ಅಂತಂದರೆ ಯು ಕಾಂಟ್ ಬಿ ಇನ್ ಅ ಲೌಡ್ ಮ್ಯಾನರ್ ವಿತ್ ದೆಮ್. So you have to resolve it like, you have to treat them like a baby. ಆ ಥರ ನೀವು ಡಿಸಾಲ್ವ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ದೇ ವಿಲ್ ಸ್ಟಾರ್ಟ್ ಟಾಕಿಂಗ್ ಟು ಯು ಅಬೌಟ್ ಇಟ್. ಏನು ಪ್ರಾಬ್ಲಮ್ ಆಗಿದೆ, ವೈ ದೇ ಆರ್ ಬಿಹೇವಿಂಗ್ ದಿಸ್ ವೇ, ವಾಟ್ ಈಸ್ ದ ಸಿಚುವೇಶನ್, ಯಾವ ಸಿಚುವೇಶನಿಂದ ಅದು ಅರೈಸ್ ಆಯಿತು. ಸೊ ದಿಸ್ ಕೈಂಡ್ ಆಫ್ ಅ ಬಿಹೇವಿಯರ್ ಇಫ್ ಯು ಆರ್ ಸೀಯಿಂಗ್ ಇನ್ ಯುವರ್ ಪಾರ್ಟ್ನರ್, ಇಟ್ಸ್ ಅ ಸೈನ್. ಇಟ್ಸ್ ಆ್ಯಕ್ಚುಲಿ ಯು ನೀಡ್ ಟು ಟೇಕ್ ಕೇರ್ ಆಫ್ ಇಟ್ ಇಮಿಡಿಯೇಟ್ಲಿ, ಬಿಕಾಸ್ ಇಫ್ ಯು ಲೀವ್ ಇಟ್, ಡೆಫಿನೆಟ್ಲಿ ಇಟ್ ಗೋಸ್ ಇನ್ ಟು ಅ ಡೀಪ್ ಡಿಪ್ರೆಷನ್ ಮೋಡ್. ಸೊ ಆ ಒಂದು ಸಿಚುವೇಶನ್ ತನಕ ಹೋಗಕ್ಕೆ ಬಿಡಬೇಡಿ. ವಾಟ್ ಮಿಸ್ಟರ್ ಹೆಗ್ಡೆ? ಕರೆಕ್ಟಾಗಿ ಮಾತಾಡಿದ್ದೆ. ಇದಕ್ಕೆ ನಮ್ದು ಯಾವುದೇ ಥರದ್ದು ಕ್ವಶನ್ ಅಂತದ್ದು ಇಲ್ಲ. Okay, so if you're feeling that this kind of a situation is arising in your relationship, do address to it. Otherwise, do seek a counselor help, which will definitely dissolve the issues. Namaste.